ಯಾವ ಹೂವು ಯಾರ ಮುಡಿಗೋ ಭಾಗ 229. ಸಾನ್ವಿ ದೇಹದಲ್ಲಿ ಹಾರ್ಮೋನ್ಗಳ ಏರುಪೇರಿನಿಂದಾಗಿ ಅವಳ ಅಂಡೋತ್ಪತ್ತಿಯಲ್ಲಿ ತೊಂದರೆ ಉಂಟಾಗುತ್ತಿತ್ತು. ಇದು ಅವಳು ತಾಯಿಯಾಗುವುದನ್ನು ತಡಮಾಡಿತ್ತು. ಹಳೆಯ ದುಃಖ, ನೋವು, ಆಘಾತಗಳ ಪರಿಣಾಮ ಸಾನ್ವಿಗೆ ಗರ್ಭಾಶಯಕ್ಕೆ ಸಣ್ಣ ಮಟ್ಟದ ತೊಂದರೆಯಾಗಿ ಇದರಿಂದ ಭ್ರೂಣ ನಿಲ್ಲುವುದು ಕಷ್ಟವಾಗಿತ್ತು. ಸಾನ್ವಿ ಅನುಭವಿಸಿದ ಅತಿಯಾದ ಮಾನಸಿಕ ಒತ್ತಡವು ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಅವಳ ಆರೋಗ್ಯಕ್ಕೆ ಮುಳುವಾಗಿತ್ತು. ಪಲ್ಲವಿ ಕಣ್ಣೀರು ಹಾಕುತ್ತಾ, ನನ್ನಿಂದಲೇ ಅಣ್ಣ ಅಷ್ಟು ಗಾಬರಿಯಾಗಿ ಓಡಿತ್ತು ಪಂಕಜ್. ನಾನು ಆ ವಿಷಯ ಎತ್ತಬಾರದಿತ್ತು. ಸಾನ್ವಿ ಯಾಕೆ ಇನ್ನು ಗುಡ್ ನ್ಯೂಸ್ ಕೊಟ್ಟಿಲ್ಲ ಅಂತ ಕೇಳಿದ್ದು ನನ್ನ ತಪ್ಪು. ಪಂಕಜ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಪಲ್ಲವಿ ಹತ್ತಿರ ಬಂದು, ಪಲ್ಲವಿ ಅಳಬೇಡ, ಸುಮ್ಮನಾಗು, ನಿನಗೆ ಸತ್ಯ ಗೊತ್ತಿಲ್ಲ. ವಿಕ್ರಮ್ ಸಾನ್ವಿಯ ರಿಪೋರ್ಟ್ಸ್ ನೋಡಿ ಆಗಲೇ ನನ್ನ ಹತ್ತಿರ ವಿಷಯ ಹೇಳಿದ್ದ. ಸಾನ್ವಿಗೆ ಮಕ್ಕಳಾಗಲು ಈಗ ತೊಂದರೆ ಇರೋದು ಅವಳ ಯಾವುದೇ ಕಾಯಿಲೆಯಿಂದಲ್ಲ, ಬದಲಾಗಿ ಅವಳು ಅನುಭವಿಸಿದ ಆ ಮಾನಸಿಕ ಒತ್ತಡದಿಂದ. ಪಲ್ಲವಿ ಆಶ್ಚರ್ಯದಿಂದ, ಒತ್ತಡದಿಂದ ತೊಂದರೆ ಆಗಿದೆಯಾ, ಹೇಗೆ ಪಂಕಜ್? ಹೌದು ಪಲ್ಲವಿ. ವಿಕ್ರಮ್ ಹೇಳಿದ ಪ್ರಕಾರ ಸಾನ್ವಿ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ನೋವು, ಆತಂಕ ಮತ್ತು ಆ ಮಾನಸಿಕ ಹಿಂಸೆ ಅವಳ ದೇಹದ ಹಾರ್ಮೋನ್ಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕೆಂದರೆ ಅತಿಯಾದ ಒತ್ತಡದಿಂದ ಅವಳ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗಿದೆ. ಇದರಿಂದ ಅವಳು ಕನ್ಸೀವ್ ಆಗುವುದು ಈಗ ಸಂಗತಿ. ವಿಕ್ರಮ್ ಅದಕ್ಕೆ ದಿನವೂ ಕೊರಗುತ್ತಿದ್ದಾನೆ. ಸಾನ್ವಿಗೆ ವಿಷಯ ಗೊತ್ತಾದರೆ ಅವಳು ಇನ್ನೂ ಕುಗ್ಗಿ ಹೋಗುತ್ತಾಳೆ ಅಂತ ಅವಳಿಂದ ಈ ಸತ್ಯ ಮುಚ್ಚಿಟ್ಟಿದ್ದಾನೆ. ಪಲ್ಲವಿ ತಪ್ಪಿತಸ್ಥ ಭಾವನೆಯಿಂದ, ಅಯ್ಯೋ, ನಾನು ಅರಿಯದೆ ಅವಳ ಮನಸ್ಸಿಗೆ ಇನ್ನಷ್ಟು ನೋವು ಕೊಟ್ಟು ಬಿಟ್ಟೆನಲ್ಲ, ಈಗ ಅವಳು ಹೇಗಿದ್ದಾಳೋ ಏನೋ. ಪಂಕಜ್ ಅದಕ್ಕೆ ಹೇಳಿದ್ದು ಪಲ್ಲವಿ, ಈಗ ವಿಕ್ರಮ್ ಅವಳನ್ನು ಸಮಾಧಾನ ಮಾಡುವುದು ಎಷ್ಟು ಮುಖ್ಯವೋ ಅವಳಿಗೆ ಯಾವುದೇ ಒತ್ತಡ ಇಲ್ಲದೆ ಮನಸ್ಸಿಗೆ ಶಾಂತಿ ಸಿಗುವಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ. ಈ ವಿಷಯವನ್ನು ನೀನು ಯಾರ ಮುಂದೆಯೂ ಹೇಳಬೇಡ. ಈ ವಿಷಯ ಸ್ವರ್ಣ ಆಂಟಿ, ರಾಮು ಅಂಕಲ್ಗೆ ಕೂಡ ಗೊತ್ತಿಲ್ಲ. ಈ ವಿಷಯ ಗೊತ್ತಿರೋದು ನನ್ಗೆ, ವಿಕ್ರಮ್ಗೆ. ವಿಕ್ರಮ್ ವೇಗವಾಗಿ ರೂಮಿಗೆ ಬರುತ್ತಾನೆ. ಸಾನ್ವಿ ಕಿಟಕಿಯ ಬಳಿ ನಿಂತು ಕಣ್ಣೀರು ಹಾಕುತ್ತಿರುತ್ತಾಳೆ. ವಿಕ್ರಮ್ ಸಾನ್ವಿಯ ಹತ್ತಿರ ಹೋಗಿ ಅವಳ ಎಗೆಲ ಮೇಲೆ ಕೈ ಇಟ್ಟು, ಸಾನ್ವಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ವಿಕ್ರಮ್, ಪಲ್ಲವಿ ಅತ್ತಿಗೆ ಕೇಳಿದ ಮಾತಿಗೆ ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ವಿಕ್ರಮ್ ಏನು ಮಾತನಾಡದೆ ಮೌನವಾಗಿದ್ದನ್ನು ನೋಡಿ ಸಾನ್ವಿ, ಯಾಕೆ ಸುಮ್ಮನಿದ್ದೀರಾ ವಿಕ್ರಮ್? ನೀವು ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ? ರಿಪೋರ್ಟ್ ನಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಾಗ್ಬೇಕು, ಅದನ್ನ ತಿಳ್ಕೊಳ್ಳೋ ಹಕ್ಕಿಲ್ಲವೇ? ವಿಕ್ರಮ್ ಏನೋ ಪ್ರೀತಿಯಿಂದ ಕೇಳ್ತಿದ್ದಾಳೆ, ಅವಳ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಸಾನ್ವಿ, ಆದ್ರೆ ಅವರು ಕೇಳಿದ್ದು ಸುಳ್ಳಲ್ಲ ಅಲ್ವಾ? ಮದ್ವೆ ಆಗಿ ಇಷ್ಟು ದಿನಗಳಾದ್ರೂ ನಮ್ಮಿಂದ ಯಾಕೆ ಯಾವುದೇ ಸಿಹಿ ಸುದ್ದಿ ಇಲ್ಲ? ವಿಕ್ರಮ್ ಅವಳ ಕೈ ಹಿಡಿದು ತನ್ನ ಕಡೆ ತಿರುಗಿಸಿಕೊಳ್ಳುತ್ತಾನೆ. ಸಾನ್ವಿ, ನನ್ನ ಕಣ್ಣು ನೋಡು. ಜೀವನ ಅಂದ್ರೆ ಕೇವಲ ಒಂದು ಗುರಿ ತಲುಪುವುದಲ್ಲ. ಸಾನ್ವಿ, ವಿಕ್ರಮ್, ನನಗೆ ಭಯವಾಗುತ್ತಿದೆ. ನನ್ನ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಗಿದೆಯೇ? ನೀವು ಡಾಕ್ಟರ್ ಆಗಿ ನನ್ನಿಂದ ಏನನ್ನಾದರೂ ಮುಚ್ಚಿಡುತ್ತಿದ್ದೀರಾ? ವಿಕ್ರಮ್ ಶಾಂತವಾಗಿ, ಸಾನ್ವಿ ಪ್ಲೀಸ್, ಈಗ ಆ ವಿಷಯ ಬೇಡ, ನೀನು ಮೊದಲು ಸಮಾಧಾನ ಮಾಡ್ಕೋ. ಸಾನ್ವಿ ಹಠ ಮಾಡುತ್ತಾ, ಇಲ್ಲ ವಿಕ್ರಮ್, ನೀವು ಒಬ್ಬ ಡಾಕ್ಟರ್ ಆಗಿ ಸತ್ಯ ಮುಚ್ಚಿಡುತ್ತಿದ್ದೀರಾ ಅಂತ ನನ್ಗೆ ಅನ್ನಿಸ್ತಿದೆ. ನಮಗೆ ಮಗು ಆಗಲ್ಲ ಅನ್ನೋದು ನಿಜವೇ? ಹೇಳಿ ವಿಕ್ರಮ್. ವಿಕ್ರಮ್ ಅವಳ ಕೈ ಹಿಡಿದು, ನಾನು ನಿನ್ನಿಂದ ಏನು ಮುಚ್ಚಿಟ್ಟಿಲ್ಲ ಸಾನ್ವಿ, ಮಗು ಆಗಲ್ಲ ಅಂತ ನಾನು ಹೇಳಿಲ್ಲ, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಕಷ್ಟ ಅಂತ ರಿಪೋರ್ಟ್ ಹೇಳ್ತಿದೆ. ಸಾನ್ವಿ ಸ್ತಬ್ಧಳಾಗಿ, ಏನಾಗಿದೆ ನನಗೆ? ನೋಡು ಸಾನ್ವಿ, ಕಳೆದ ಕೆಲವು ವರ್ಷಗಳಿಂದ ನೀನು ಅನುಭವಿಸಿದ ಆ ನೋವು, ಅತಿಯಾದ ಮಾನಸಿಕ ಒತ್ತಡ ನಿನ್ನ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಆ ಒತ್ತಡದಿಂದಾಗಿ ನಿನ್ನ ಹಾರ್ಮೋನ್ಗಳಲ್ಲಿ ಏರುಪೇರಾಗಿದೆ. ಇತ್ತೀಚೆಗೆ ನೀನು ಬಹಳಷ್ಟು ಮಾನಸಿಕ ಒತ್ತಡ ಅನುಭವಿಸಿದ್ದೀಯಾ. ಕಣ್ಣೀರು ತಡೆಯಲಾಗದೆ ಅದು ನನ್ನಿಂದ, ಅದರ ಪರಿಣಾಮ ದೇಹದ ಮೇಲಾಗುವುದು ಸಹಜ. ಅನ್ವಿ, ಅದಕ್ಕೇನ ನಮ್ಗೆ ಇನ್ನು ಮಗು ಆಗಿಲ್ಲ ಅಂದ್ರೆ ಆ ಮಾನಸಿಕ ಹಿಂಸೆ ತಾಯಿಯಾಗುವ ಹಕ್ಕನ್ನು ಕಿತ್ಕೊಂಡಿದ್ಯಾ? ವಿಕ್ರಮ್, ನೋಡು ಸಾನ್ವಿ, ಹಾಗೆ ಅಂದುಕೊಳ್ಳಬೇಡ. ಸದ್ಯಕ್ಕೆ ನಿನ್ನ ದೇಹ ಮತ್ತು ಮನಸ್ಸು ಅದಕ್ಕೆ ಸಹಕರಿಸುತ್ತಿಲ್ಲ ಅಷ್ಟೇ. ನೀನು ಮಾನಸಿಕವಾಗಿ ಗುಣಮುಖವಾಗುವವರೆಗೂ ನಾವು ಕಾಯಲೇಬೇಕು. ನನ್ನನ್ನು ಕಳೆದುಕೊಳ್ಳುವ ಭಯಕ್ಕೆ ನಾನು ಈ ಸತ್ಯ ಮುಚ್ಚಿಟ್ಟಿದ್ದೆ. ಮಗು ಅನ್ನೋದು ನಮ್ಗೆ ಬೇಕಾದಾಗ ಸಿಗುವ ವಸ್ತುವಲ್ಲ, ಅದು ಪ್ರಕೃತಿಯ ಕೊಡುಗೆ. ಅದಕ್ಕಿಂತ ಮುಂಚೆ ನನಗೆ ನೀನು ಮುಖ್ಯ. ಸಾನ್ವಿ ವಿಕ್ರಮ್ನ ಎದೆಗೆ ತಲೆ ಒರಗಿಸಿ ಅಳುತ್ತಾ, ನನ್ನಿಂದಲೇ ಎಲ್ಲವೂ ಹಾಳಾಯಿತಲ್ಲ ವಿಕ್ರಮ್, ನಾನು ಸರಿಯಾಗಿ ಇರಬೇಕಿತ್ತು. ಆದರೆ ಸಮಾಜ ಕೇಳುವ ಪ್ರಶ್ನೆಗೆ ಏನು ಹೇಳಲಿ? ವಿಕ್ರಮ್, ಇಲ್ಲ ಸಾನ್ವಿ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡಬೇಕಾಗಿಲ್ಲ. ನಾವಿಬ್ಬರು ಜೊತೆಗಿದ್ದರೆ ಸಾಕು ಅಂದುಕೊಂಡವನು ನಾನು. ಕಾಲ ಎಲ್ಲವನ್ನೂ ಗುಣಪಡಿಸುತ್ತದೆ. ನನಗೆ ಬೇಕಿರೋದು ಆ ಮಗುವಲ್ಲ, ಹಳೆಯ ಹಸನ್ಮುಖಿ ಸಾನ್ವಿ. ಸತ್ಯ ತಿಳಿದ ಸಾನ್ವಿ ಆಘಾತದಿಂದ ಅಪ್ಪನೇ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದೆ. ಸಾನ್ವಿ, ನಿಮ್ಮ ಪ್ರೀತಿ ನನಗೆ ಗೊತ್ತು. ನೀವು ಡಾಕ್ಟರ್ ಆಗಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಮಾಡಿಸಿದ್ದೀರಿ. ಆದರೆ ನಾನು ನಿಮಗೆ ತಂದೆಯಾಗುವ ಸುಖ ಕೊಡಲು ಸೋಲುತ್ತಿದ್ದೇನೇನೋ ಅನ್ನೋ ನೋವು ಕಾಡುತ್ತಿದೆ. ಅವಳ ಹಣೆಗೆ ಮುತ್ತಿಟ್ಟು, ಇನ್ನೆಂದೂ ಇಂಥ ಮಾತು ಆಡಬೇಡ. ನೀನು ನನ್ನ ಜೊತೆ ಇರುವುದೇ ನನ್ನ ದೊಡ್ಡ ಸುಖ. ಸಾನ್ವಿ, ನಿಜವಾಗಿಯೂ ಅಷ್ಟೇ ಸಾಕೆ ವಿಕ್ರಮ್. ವಿಕ್ರಮ್, ಹೌದು. ನೀನು ಈಗ ಈ ನೋವನ್ನೆಲ್ಲ ಮರೆತು ಸ್ವಲ್ಪ ನಗು ನೋಡೋಣ. ನಿನ್ನ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ. ಸಾನ್ವಿ ವಿಕ್ರಮ್ನ
ವಿಕ್ರಮ್ನ ತೋಳಿನಲ್ಲಿ ತಲೆ ಇಟ್ಟು, ನೀವು ಜೊತೆಗಿದ್ದರೆ ನಾನು ಯಾವುದಕ್ಕೂ ಹೆದರುವುದಿಲ್ಲ. ಆದರೆ ಸ್ವರ್ಣ, ನನ್ನ ಹೊಟ್ಟೆಯಲ್ಲಿ ಅಮ್ಮ ಅಥವಾ ಅಪ್ಪ ಹುಟ್ಟಿ ಬರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ. ಅದಕ್ಕೆ ನಾನು ಏನು ಹೇಳಲಿ? ಸಾನ್ವಿ ತೊದಲುತ್ತಾ, ನನ್ನಿಂದಲೇ ಎಲ್ಲ ಕನ್ಸು ನುಚ್ಚು ನೂರಾಯ್ತೆ ವಿಕ್ರಮ್. ನಾನು ನಿಮಗೆ ತಂದೆ ಆಗುವ ಕೊಡಲು ಸಾಧ್ಯವಿಲ್ಲವೇ? ವಿಕ್ರಮ್, ಸಾನ್ವಿ ಹಾಗೆಲ್ಲ ಮಾತನಾಡ್ಬೇಡ, ಸಮಾಧಾನ ಮಾಡ್ಕೋ ಪ್ಲೀಸ್, ನನ್ ಕಡೆ ನೋಡು. ಎಲ್ಲವೂ ನನ್ನಿಂದಲೇ. ಆ ಒತ್ತಡ, ಆ ನೋವು. ಸಾನ್ವಿಯ ಕಣ್ಣುಗಳು ಮಂಜಾಗುತ್ತವೆ. ತಲೆ ತಿರುಗಿದಂತಾಗಿ ಅವಳು ವಿಕ್ರಮ್ನ ತೋಳಿನಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ವಿಕ್ರಮ್ ಗಾಬರಿಯಿಂದ, ಸಾನ್ವಿ ಕಣ್ಣು ಬಿಡು ಸಾನ್ವಿ. ವಿಕ್ರಮ್ ಅವಳನ್ನು ಮಂಚದ ಮೇಲೆ ಮಲಗಿಸಿ ಗಾಬರಿಯಿಂದ ಅವಳ ಮುಖಕ್ಕೆ ನೀರು ಚುಮುಕಿಸುತ್ತಾನೆ. ಸಾನ್ವಿಗೆ ಎಚ್ಚರವಾಗುವುದಿಲ್ಲ. ವಿಕ್ರಮ್ ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್, ಸಾನ್ವಿ ಪ್ರಜ್ಞೆ ತಪ್ಪಿದ್ದಾಳೆ, ಯಾರಿಗೂ ಹೇಳದೆ ಬೇಗ ಬಾ ಎಂದವನು ಕಾಲ್ ಕಟ್ ಮಾಡಿದ. ಸಾನ್ವಿ, ಮಾತನಾಡು ಸಾನ್ವಿ, ನಿನಗೇನೂ ಆಗಲು ನಾನು ಬಿಡುವುದಿಲ್ಲ. ಪಂಕಜ್ ಮತ್ತು ಪಲ್ಲವಿ ಓಡಿ ಬರುತ್ತಾರೆ. ಪಲ್ಲವಿ, ಅಣ್ಣ ಏನಾಯ್ತು ಸಾನ್ವಿಗೆ? ಯಾಕೆ ಹೀಗೆ ಪ್ರಜ್ಞೆ ತಪ್ಪಿದ್ದಾಳೆ? ಇದೆಲ್ಲ ಆಗಿದ್ದು. ವಿಕ್ರಮ್ ಗದ್ಗದಿದ್ದ ಧ್ವನಿಯಲ್ಲಿ ಸತ್ಯ ತಿಳಿದು ಅವಳಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಪಲ್ಲವಿ, ಅತಿಯಾದ ಆಘಾತವಾಗಿದೆ. ಪಂಕಜ್, ಬೇಗ ಆ ಇಂಜೆಕ್ಷನ್ ಬಾಕ್ಸ್ ತಗೊಂಡು ಬಾ. ವಿಕ್ರಮ್ ಒಬ್ಬ ಡಾಕ್ಟರ್ ಆಗಿದ್ದರೂ ತನ್ನ ಹೆಂಡತಿಯ ಸ್ಥಿತಿ ಕಂಡು ಕೈಗಳು ನಡುಗುತ್ತಿರುತ್ತವೆ. ಅವಳ ನಾಡಿ ಮಿಡಿತ ಪರೀಕ್ಷಿಸುತ್ತಾ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಾನೆ. ವಿಕ್ರಮ್, ಸಾನ್ವಿ ಎದ್ದೇಳು, ನಿನ್ನ ಮೌನ ನನ್ನನ್ನು ಕೊಲ್ಲುತ್ತಿದೆ. ಮಕ್ಕಳಾಗದಿದ್ದರೂ ಪರವಾಗಿಲ್ಲ, ನೀನು ಮಾತ್ರ ನನ್ನ ಜೊತೆ ಇರಬೇಕು ಪ್ಲೀಸ್, ಕಣ್ಣು ಬಿಡು ಸಾನ್ವಿ. ಸಾನ್ವಿ ನಿಧಾನವಾಗಿ ಕಣ್ಣು ಬಿಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ಇನ್ನೂ ಆತಂಕ ಮತ್ತು ಅಸಹಾಯಕತೆ ಇರುತ್ತದೆ. ವಿಕ್ರಮ್ ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದು ಕುಳಿತಿರುತ್ತಾನೆ. ಸಾನ್ವಿ ಕ್ಷೀಣ ಧ್ವನಿಯಲ್ಲಿ, ವಿಕ್ರಮ್ ಸಮಾಧಾನದ ನಿಟ್ಟುಸಿರು ಬಿಟ್ಟು, ಸಾನ್ವಿ ಪ್ಲೀಸ್, ನೀನು ಮಾತಾಡಬೇಡ, ನಾನು ಇಲ್ಲೇ ಇದ್ದೇನೆ. ಕಣ್ಣೀರು ಹಾಕುತ್ತಾ, ನನ್ಗೆ ಮಗು ಬೇಕು ವಿಕ್ರಮ್, ಎಲ್ಲರಂತೆ ನನ್ಗೂ ತಾಯಾಗ್ಬೇಕು ಅನ್ನೋ ಆಸೆ ಇದೆ. ಈಗ ಅದೆಲ್ಲ ಮುಗಿದು ಹೋಯ್ತಾ? ಈ ಪಲ್ಲವಿಯನ್ನು ಕುರಿತು, ಅತ್ತಿಗೆ ನೀವು ಕೇಳಿದ್ದು ಸರಿ, ನನ್ಗೆ ಗುಡ್ ನ್ಯೂಸ್ ಹೇಳೋ ಯೋಗ್ಯತೆ ಇಲ್ಲ. ಪಲ್ಲವಿಗೆ ಸಾನ್ವಿ ಪರಿಸ್ಥಿತಿ ನೋಡಿ ದುಃಖ ಉಕ್ಕಿ ಬಂತು. ಅವಳು ಅಳುತ್ತಾ, ಸಾನ್ವಿ ನನ್ನನ್ನ ಕ್ಷಮಿಸ್ಬಿಡು, ನನ್ಗೂ ಕೂಡ ತುಂಬಾ ವರ್ಷ ಮಕ್ಕಳಿರ್ಲಿಲ್ಲ, ಅದನ್ನ ಮರೆತು ನಾನು ನಿನ್ನನ್ನ ಆ ಪ್ರಶ್ನೆ ಕೇಳಿದೆ. ದೊಡ್ಡವಳಾಗಿ ಒಬ್ಬ ತಾಯಿಯಾಗಿ ನಾನು ಆ ಮಾತು ಆಡಬಾರದಿತ್ತು. ಸಾನ್ವಿ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನನ್ನ ಹಣೆ ಬರ ಎತ್ತ ತಾಯಿ ಜೊತೆ ಇರೋ ಭಾಗ್ಯನೂ ಇಲ್ಲ. ಈ ಪಕ್ಷ ನಾನು ತಾಯಿಯಾಗೋ ಯೋಗ್ಯತೆ ಕೂಡ ಇಲ್ಲ ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದ ವಿಕ್ರಮ್, ಸಾನ್ವಿ ನನ್ ಕಡೆ ನೋಡು, ಮಗು ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಜೀವನ ಮುಗಿದು ಹೋಗಲ್ಲ. ಡಾಕ್ಟರ್ ಆಗಿ ನಾನು ಹೇಳ್ತಿದ್ದೀನಿ, ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ನಿನ್ನ ಮನಸ್ಸು ಗುಣವಾದರೆ ನಿನ್ನ ದೇಹವು ಗುಣವಾಗುತ್ತದೆ ಸಾನ್ವಿ. ಆದರೆ ನನ್ಗೆ ಮಕ್ಕಳಾಗಲ್ಲ ಅನ್ನೋದು ಸತ್ಯ ತಾನೆ? ರಿಪೋರ್ಟ್ ಹಾಗೆ ತಾನೇ ಇರೋದು ವಿಕ್ರಮ್. ಡಾಕ್ಟರ್, ರಿಪೋರ್ಟ್ ಇವೆಲ್ಲಕ್ಕಿಂತ ಮಿಗಿಲಾದ ಶಕ್ತಿ ಹೊಂದಿದೆ ಸಾನ್ವಿ, ಅದು ನಮ್ಮ ಪ್ರೀತಿ, ಅದು ನಂಬಿಕೆ. ವಿಧಿ ನಮಗೆ ಪರೀಕ್ಷೆ ಒಡ್ಡಬಹುದು, ಆದರೆ ಸೋಲಿಸಲು ಸಾಧ್ಯವಿಲ್ಲ. ಈಗ ನಮಗೆ ಬೇಕಿರೋದು ಚಿಕಿತ್ಸೆಗಿಂತ ಹೆಚ್ಚಾಗಿ ನಿನ್ನ ನಗು. ನೀನು ಸೋತು ಹೋದರೆ ನಾನು ಯಾರನ್ನು ನೋಡಿ ಬದುಕಲಿ? ಸಾನ್ವಿ, ನನ್ನಿಂದ ನಿಮಗೆ ನೋವಾಗುತ್ತಿದೆ ಅಲ್ವಾ ವಿಕ್ರಮ್? ಪ್ಲೀಸ್, ನಿಮಗೆ ನೋವು ಕೊಟ್ಟು ನನ್ಗೆ ಬದುಕೋಕೆ ಇಷ್ಟ ಇಲ್ಲ. ವಿಕ್ರಮ್, ಇಲ್ಲ ಸಾನ್ವಿ, ನಿನ್ನಿಂದ ನನ್ಗೆ ಯಾವ ನೋವು ಇಲ್ಲ. ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ನಾನೇ ಕಾರಣ. ನಿನ್ನಿಂದ ನಿನ್ಗೆ ತುಂಬಾ ನೋವಾಗಿದ್ದು, ಅದಕ್ಕೆ ನಿನ್ಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು, ನಿನ್ನ ಈ ಪರಿಸ್ಥಿತಿಗೆ ನಿಜವಾಗಿ ಕಾರಣವಾದ ಆ ಕಹಿ ನೆನಪುಗಳು ಮಾಡಿದ್ದು ನಾನೇ. ಗಳಾಗುವುದು ವಿಧಿಯ ಕೈಯಲ್ಲಿದೆ, ಆದರೆ ನಿನ್ನನ್ನು ಖುಷಿಯಾಗಿಡುವುದು ನನ್ನ ಕೈಯಲ್ಲಿದೆ. ನಾನು ಸೋಲಲ್ಲ ಸಾನ್ವಿ, ನಿನ್ನನ್ನು ಸೋಲಲು ಬಿಡಲ್ಲ. ಅಷ್ಟರಲ್ಲಿ ಪಂಕಜ್ ಇಂಜೆಕ್ಷನ್ ತೆಗೆದುಕೊಂಡು ಬಂದು ಸಾನ್ವಿಗೆ ಕೊಡುತ್ತಾನೆ. ಸಾನ್ವಿ ವಿಕ್ರಮ್ನ ಕೈ ಹಿಡಿದು, ನೀವು ಜೊತೆಗಿದ್ದರೆ ನನ್ಗೆ ಸಾಕು ವಿಕ್ರಮ್, ನಾನು ನಿಮ್ಮ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಎಂದು ಕನವರಿಸುತ್ತಾ ನಿದ್ದೆಗೆ ಜಾರುತ್ತಾಳೆ. ವಿಕ್ರಮ್, ಪಂಕಜ್, ಸಾನ್ವಿನ ಈ ಸ್ಥಿತಿಲಿ ನನ್ಗೆ ನೋಡೋಕೆ ಆಗ್ತಿಲ್ಲ. ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆದ್ರೆ ನನ್ನ ಹೆಂಡತಿಗೆ ಇರೋ ಪ್ರಾಬ್ಲಮ್ ಮಾಡೋಕೆ ಆಗ್ತಿಲ್ಲ ಅನ್ನೋ ನೋವು ನನ್ನನ್ನ ಕಾಡ್ತಿದೆ. ಸಾನ್ವಿ ಹೀಗೆ ನೊಂದ್ಕೋತಿದ್ರೆ ಅವಳ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಪಂಕಜ್, ಸಾನ್ವಿನ ಸಮಾಧಾನ ಮಾಡ್ಬೇಕಿರೋದು ನೀನೇ ವಿಕ್ರಮ್. ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೋ? ಸಾನ್ವಿ ಈ ದುಃಖದಿಂದ ಹೊರ ಬರುತ್ತಾಳ? ನೀನು ಕೂಡ ಹೀಗೆ ಕುಗ್ಗಿದ್ರೆ ಅವಳಿಗೆ ಹೊಸ ಭರವಸೆ ನೀಡೋದು ಯಾರು? ವಿಕ್ರಮ್ ಕಣ್ಣು ಒರೆಸಿಕೊಳ್ಳುತ್ತಾ, ಇಲ್ಲ ಕಣೋ, ನಾನು ಧೈರ್ಯವಾಗಿ ಇರ್ತೀನಿ, ಆದ್ರೆ ಈಗ ನಡೆದ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಾನು ಸ್ವಲ್ಪ ದಿನ ರಜೆ ತಗೊಂಡು ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಪಲ್ಲವಿ, ಸಾನ್ವಿ ಮಲಗಿರ್ಲಿ, ನಾನು ಅಪ್ಪ ಅಮ್ಮನ ಮನೆಗೆ ಬಿಟ್ಟು ಲಗೇಜ್ ತಗೊಂಡು ಬೇಗ ಬರ್ತೀನಿ. ನೀನೇ ಒಂದು ಒಳ್ಳೆ ಪ್ಲೇಸ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡು ಎಂದವನು ಸ್ವರ್ಣ ರಾಮುವನ್ನು ಕರೆದುಕೊಂಡು ಹೊರಟ. ವಿಕ್ರಮ್, ಕೂಸುಯಲ್ಲಿ ಅವಳು ಬರಲ್ವಾ? ವಿಕ್ರಮ್, ಅಮ್ಮ, ಪಂಕಜ್ ಪಲ್ಲವಿ ಸಾನ್ವಿ ಸ್ವಲ್ಪ ದಿನ ಇಲ್ಲೇ ಇರ್ಲಿ ಅಂದ್ರು, ಬೇಡ ಅನ್ನೋ ಮನಸ್ಸು ಬರ್ಲಿಲ್ಲ, ಅದಕ್ಕೆ ಅವಳನ್ನು ಬಿಟ್ಟು ಬಂದೆ. ಊರಿಗೆ ನಿಮ್ಮನ್ನು ಬಿಟ್ಟು ಸಾನ್ವಿ ಮತ್ತೆ ನನ್ನ ಬಟ್ಟೆ ತೆಗೆದುಕೊಂಡು ನಾನು ವಾಪಸ್ ಬರ್ತೀನಿ. ಸ್ವರ್ಣ, ಒಳ್ಳೆ ನಿರ್ಧಾರ. ಇತ್ತೀಚೆಗೆ ಅವಳು ಮಂಕಾಗಿದ್ದಾಳೆ, ಸ್ವಲ್ಪ ದಿನ ಇಲ್ಲೇ ಮಕ್ಕಳ ಜೊತೆ ಇದ್ರೆ ಅವಳ ಮನಸ್ಸು ಹಗುರಾಗಬಹುದು. ವಿಕ್ರಮ್ ರಾಮು ಸ್ವರ್ಣರನ್ನು ಎಸ್ಟೇಟ್ಗೆ ಬಿಟ್ಟು ಮತ್ತೆ ಪಂಕಜ್ ಮನೆಗೆ ಬಂದ. ವಿಕ್ರಮ್ ಬಂದರೂ ಸಾನ್ವಿ ಇನ್ನೂ ಮಲಗಿದ್ದಳು. ವಿಕ್ರಮ್ ಸಾನ್ವಿಯನ್ನು ಕೆಲವು ಜಾಗಗಳಿಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿಕೊಂಡು ಬರುತ್ತಾನೆ. ಕೆಲವು ತಿಂಗಳುಗಳ ನಂತರ ಸಾನ್ವಿ ಈಗ ತುಂಬಾ ಖುಷಿಯಾಗಿದ್ದಾಳೆ. ಒಂದು ದಿನ ಸಾನ್ವಿ ಕೆಲಸ ಮಾಡುತ್ತಿರುವಾಗ ಅವಳಿಗೆ ದಿಢೀರ್ ತಲೆ ಸುತ್ತು ಬರುತ್ತದೆ. ಸಾನ್ವಿ ತಲೆ ಹಿಡಿದುಕೊಳ್ಳುತ್ತಾ, ಅಯ್ಯೋ ಇದೇನಿದು,
ಮತ್ತೆ ತಲೆ ಸುತ್ತಿದಂತಾಗುತ್ತಿದೆ. ಸಾನ್ವಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ವಿಕ್ರಮ್ ರೂಮಿನಿಂದ ಓಡಿ ಬರುತ್ತಾನೆ. ವಿಕ್ರಮ್ ಗಾಬರಿಯಿಂದ, ಸಾನ್ವಿ ಏನಾಯ್ತು, ಮತ್ತೆ ಸುಸ್ತಾಗ್ತಿದ್ಯಾ? ನಾನು ಹೇಳಲಿಲ್ವಾ ಜಾಸ್ತಿ ಕೆಲಸ ಮಾಡ್ಬೇಡ ಅಂತ? ಸಾನ್ವಿ, ಗೊತ್ತಿಲ್ಲ ವಿಕ್ರಮ್, 1 ವಾರದಿಂದ ಹೀಗೆ ಆಗ್ತಿದೆ. ದಿಢೀರಂತ ಕಣ್ಣು ಮಂಜಾದಂತೆ ಆಗುತ್ತೆ, ಆಮೇಲೆ ತಿನ್ನದು ವಾಮಿಟ್ ಆಗ್ತಿದೆ. ವಿಕ್ರಮ್, ಸಾನ್ವಿ ಇಷ್ಟೆಲ್ಲ ಆದ್ರೂ ನೀನು ನನಗೆ ಒಂದು ಮಾತು ಹೇಳಿಲ್ಲ ಎಂದವನು ಅವಳ ನಾಡಿ ಪರೀಕ್ಷಿಸುತ್ತಾ, ಸಾನ್ವಿ ನಿನ್ನ ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಕಾಣುತ್ತಿದೆ, 1 ನಿಮಿಷ ಇರು, ನಾನು ಚೆಕ್ ಮಾಡಬೇಕು. ವಿಕ್ರಮ್ ಅವಳನ್ನು ಪರೀಕ್ಷಿಸುತ್ತಾನೆ. ಅವನ ಮುಖದಲ್ಲಿ ಮೊದಲು ಆತಂಕ, ಆಮೇಲೆ ಅಚ್ಚರಿ, ಕೊನೆಯಲ್ಲಿ ಆನಂದ ಬಾಷ್ಪ ತುಂಬಿ ಬರುತ್ತದೆ. ವಿಕ್ರಮ್ ಸಾನ್ವಿಯ ಕೈಗಳನ್ನು ಹಿಡಿದು ನಡುಗುವ ಧ್ವನಿಯಲ್ಲಿ, ಸಾನ್ವಿ ನೀನು ಪೀರಿಯಡ್ಸ್ ಆಗಿ ಎಷ್ಟು ದಿನ ಆಯ್ತು? ಅದು 2 ತಿಂಗಳು ಆಗಿರಬೇಕು. ವಿಕ್ರಮ್, ಅಯ್ಯೋ ನಾನಂತ ದಡ್ಡ, ಡಾಕ್ಟರ್ ಆಗಿ ಇಷ್ಟು ದಿನ ನಾನು ಈ ವಿಷಯದ ಬಗ್ಗೆ ಗಮನ ಕೊಡಲಿಲ್ಲ. ಏನಾಯ್ತು ವಿಕ್ರಮ್, ಯಾಕೆ ಅಳ್ತಿದ್ದೀರಾ? ನನ್ಗೆ ಏನಾದ್ರೂ ತೊಂದರೆ ಆಗಿದೆಯೇ? ವಿಕ್ರಮ್, ಇಲ್ಲ ಸಾನ್ವಿ, ಗುಡ್ ನ್ಯೂಸ್ ಇದು, ನೀನು ತಾಯಿ ಆಗ್ತಿದ್ಯಾ, ನಾನು ಅಪ್ಪ ಆಗ್ತಿದ್ದೀನಿ. ಅಂದುಕೊಂಡ ಆ ಕನಸು ನನಸಾಗುತ್ತಿದೆ. ಸಾನ್ವಿ ಸ್ತಬ್ಧಳಾಗಿ ಕಣ್ಣೀರು ಹಾಕುತ್ತಾ, ವಿಕ್ರಮ್ ನೀವು ನಿಜ ಹೇಳ್ತಿದ್ದೀರಾ? ಅಸಾಧ್ಯ ಅಂದಿದ್ದೀರಲ್ಲ? ವಿಕ್ರಮ್, ಹೌದು ಸಾನ್ವಿ, ಮೆಡಿಕಲ್ ಸೈನ್ಸ್ ಪ್ರಕಾರ ಅದು ಕಷ್ಟವಿತ್ತು, ಆದರೆ ನಿನ್ನ ಧೈರ್ಯ ಮತ್ತು ನಮ್ಮ ಪ್ರೀತಿ ಆ ವಿಧಿಯ ಬರಹವನ್ನೇ ಬದಲಿಸಿದೆ. ನಮ್ಮ ಬದುಕಿಗೆ ಹೊಸ ಜೀವ ಬರುತ್ತಿದೆ. ಸಾನ್ವಿ ವಿಕ್ರಮ್ನ ಕಣ್ಣೀರು ಒರೆಸುತ್ತಾ, ವಿಕ್ರಮ್ ಒಬ್ಬ ಡಾಕ್ಟರ್ ಆಗಿ ಹೀಗೆ ಅತ್ರೆ ಹೇಗೆ? ಈ ಕಣ್ಣೀರಿಗೆ ಅರ್ಥವೇನು? ವಿಕ್ರಮ್, ಸಾನ್ವಿ ಇದು ನೋವಿನ ಕಣ್ಣೀರಲ್ಲ, ಸೋತು ಗೆದ್ದ ಖುಷಿಯ ಕಣ್ಣೀರು. ನಾವು ಅಸಾಧ್ಯ ಅಂದುಕೊಂಡಿದ್ದನ್ನು ನಮ್ಮ ಪ್ರೀತಿ ಸಾಧ್ಯವಾಗಿಸಿದೆ. ಸಾನ್ವಿ, ಅಂದ್ರೆ ನಿಜವಾಗಿಯೂ ನಾನು ತಾಯಿ ಆಗುತ್ತಿದ್ದೇನಾ? ಇದು ಕನಸಲ್ಲ ತಾನೆ? ವಿಕ್ರಮ್, ಇಲ್ಲ ಸಾನ್ವಿ, ಇದು 100 ಪಟ್ಟು ಸತ್ಯ. ನಿನ್ನ ಒಳಗೊಂದು ಪುಟ್ಟ ಜೀವ ಮಿಡಿಯುತ್ತಿದೆ. ಆ ಮಾನಸಿಕ ಒತ್ತಡದ ಕತ್ತಲೆ ಕಳೆದು ಹೊಸ ಬೆಳಕು ಬಂದಿದೆ. ಸಾನ್ವಿ, ವಿಕ್ರಮ್ ಅಂದು ಆ ಸತ್ಯ ತಿಳಿದಾಗ ನನ್ನ ಜಗತ್ತೇ ಕೊನೆಯಾಯಿತು ಅಂದುಕೊಂಡಿದ್ದೆ, ಆದರೆ ನೀವು ನೀಡಿದ ಧೈರ್ಯ ಇಂದು ನನ್ನನ್ನು ಇಲ್ಲಿ ನಿಲ್ಲಿಸಿದೆ. ವಿಕ್ರಮ್, ನಾನಲ್ಲ ಸಾನ್ವಿ, ನಿನ್ನ ನಂಬಿಕೆ ನಿನ್ನನ್ನು ಗೆಲ್ಲಿಸಿದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ಇದಕ್ಕೆ ವಿವರಣೆ ಇಲ್ಲದಿರಬಹುದು, ಆದರೆ ಪ್ರೀತಿಗೆ ಎಲ್ಲವನ್ನು ಗುಣಪಡಿಸುವ ಶಕ್ತಿ ಇದೆ. ವಿಕ್ರಮ್ ಸ್ವರ್ಣರಾಮುಗೆ ವಿಷಯ ತಿಳಿಸುತ್ತಾನೆ. ತುಂಬಾ ಸಂತೋಷ ಪಡುತ್ತಾರೆ. ವಿಕ್ರಮ್ ಪಂಕಜ್ಗೆ ಕಾಲ್ ಮಾಡಿ ವಿಷಯ ಹೇಳುತ್ತಾನೆ. ಪಂಕಜ್ ಪಲ್ಲವಿ ಮಗುವಿನೊಂದಿಗೆ ಬರುತ್ತಾರೆ. ಎಲ್ಲರ ಕಣ್ಣಲ್ಲೂ ಹರ್ಷದ ಕಣ್ಣೀರು. ಪಲ್ಲವಿ, ಸಾನ್ವಿ ನಿನ್ಗೆ ನೆನಪಿದೆಯಾ? ಅಂದು ನಾನು ಅರಿಯದೆ ಮಾತು ಅಂದಾಗ ವಿಕ್ರಮ್ ಅಣ್ಣ ನಿನ್ನನ್ನು ಸಮಾಧಾನ ಮಾಡಿದ್ದರು. ನನಗೆ ಗೊತ್ತಿತ್ತು ನಿಮ್ಮ ಪ್ರೀತಿ ಯಾವತ್ತೂ ಸೋಲಲ್ಲ ಅಂತ. ಪಂಕಜ್, ವಿಕ್ರಮ್ ಇವತ್ತು ನಿಮ್ಮ ಜೀವನಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಸಿಕ್ಕಿದೆ ಕಣೋ. ವಿಕ್ರಮ್ ಸಾನ್ವಿಯ ಕೈ ಹಿಡಿದು, ಹೌದು ಈ ಪಯಣ ಕಷ್ಟವಾಗಿತ್ತು, ಆದರೆ ಅಂತ್ಯ ಅಷ್ಟೇ ಸುಂದರವಾಗಿದೆ. ಸಾನ್ವಿ ಇನ್ಮೇಲೆ ಈ ಮನೆಯಲ್ಲಿ ಕೇವಲ ನಗು ಮಾತ್ರ ಇರಬೇಕು. ಸಾನ್ವಿ, ಖಂಡಿತ ವಿಕ್ರಮ್, ನಮ್ಮ ಈ ಪುಟ್ಟ ಮಗು ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಬೆಳೆಯಲಿ. 6 ತಿಂಗಳು ಕಳೆಯುತ್ತದೆ. ವಿಕ್ರಮ್ ಮತ್ತು ಸಾನ್ವಿ ಬಾಲ್ಕನಿಯಲ್ಲಿ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದಾರೆ. ಸಾನ್ವಿ ಮೆಲ್ಲನೆ ವಿಕ್ರಮ್ನ ಭುಜದ ಮೇಲೆ ತಲೆ ಇಡುತ್ತಾಳೆ. ಸಾನ್ವಿ, ವಿಕ್ರಮ್ ನಾವಿಬ್ಬರು ಈ ಪಯಣದಲ್ಲಿ ಎಷ್ಟೊಂದು ನೋವು ನೋಡಿದ್ವಿ ಅಲ್ವಾ? ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಹೌದು ಸಾನ್ವಿ, ಆದರೆ ಆ ಪ್ರತಿಯೊಂದು ನೋವು ನಮ್ಮನ್ನು ಇವತ್ತು ಇಷ್ಟು ಹತ್ತಿರ ತಂದಿದೆ. ಸಾನ್ವಿ, ನಾನು ಸೋತು ಹೋದಾಗಲೆಲ್ಲ ನೀವು ನನ್ನನ್ನು ಹಿಡಿದು ನಡೆಸಿದ್ರಿ. ಡಾಕ್ಟರ್ ಆಗಿ ಅಷ್ಟೇ ಅಲ್ಲದೆ ಒಬ್ಬ ಪ್ರೀತಿಯ ಸಂಗಾತಿಯಾಗಿ ನನಗೆ ಮರುಜನ್ಮ ನೀಡಿದ್ರಿ. ವಿಕ್ರಮ್, ಸಾನ್ವಿ ನನ್ನ ಪ್ರಪಂಚ ಶುರುವಾಗೋದೇ ನಿನ್ನಿಂದ. ಮೆಡಿಕಲ್ ರಿಪೋರ್ಟ್ಸ್ ಅಸಾಧ್ಯ ಅಂದಾಗಲೂ ನಾನು ದೇವರ ಹತ್ತಿರ ಕೇಳಿದ್ದು ಕೇವಲ ನಿನ್ನನ್ನು ಮಾತ್ರ. ನಿನಗಿಂತ ದೊಡ್ಡದು ನನಗೆ ಯಾವುದೂ ಇರಲಿಲ್ಲ. ಕಣ್ಣೀರು ಹಾಕುತ್ತಾ, ಆದ್ರೆ ಇವತ್ತು ದೇವರು ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟಿದ್ದಾನೆ. ನಮ್ಮ ಈ ಪುಟ್ಟ ಮಗು ನನ್ನೊಳಗೆ ಮೊದಲ ಬಾರಿಗೆ ಕದಲಿದಾಗ ನನ್ನ ಬದುಕು ಪೂರ್ಣವಾದಂತೆ ಅನ್ನಿಸ್ತು. ವಿಕ್ರಮ್, ಇದು ಕೇವಲ ಮಗುವಲ್ಲ ಸಾನ್ವಿ, ಇದು ನಮ್ಮಿಬ್ಬರ ನಂಬಿಕೆಯ ಗೆಲುವು. ಅಂದು ಮಾನಸಿಕ ಒತ್ತಡ ನಿನ್ನನ್ನು ಕುಗ್ಗಿಸಿತ್ತು, ಇಂದು ನಿನ್ನ ಈ ಮನಸ್ಸಿನ ಶಾಂತಿ ನಮ್ಗೆ ಈ ದೊಡ್ಡ ಉಡುಗೊರೆ ನೀಡಿದೆ. ವಿಕ್ರಮ್, ನನಗೆ ಒಂದು ಮಾತು ಕೊಡಿ. ಬದುಕು ಏನೇ ಪರೀಕ್ಷೆ ಒಡ್ಡಿದರೂ ನೀವು ನನ್ನ ಕೈಗೆಯೇ ಹಿಡಿದಿರುತ್ತೀರಾ? ವಿಕ್ರಮ್ ಅವಳ ಹಣೆಗೆ ಮುತ್ತಿಟ್ಟು, ಕೊನೆಯುಸಿರು ಇರುವವರೆಗೂ ನಿನ್ನ ಈ ನಗುವನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಸಾನ್ವಿ. ನನಗೆ ಸಿಕ್ಕಿರೋ ಈ ನೆಮ್ಮದಿಗೆ ಕಾರಣರಾದ ನಿಮಗೆ ನಾನು ಸದಾ ಋಣಿ. ವಿಕ್ರಮ್, ಋಣಿ ಅನ್ನೋ ಪದ ಬೇಡ ಸಾನ್ವಿ, ನಮ್ಮ ಪ್ರೀತಿ ಇಡೀ ಜಗತ್ತಿಗೆ ಒಂದು ಭರವಸೆಯಾಗಲಿ. ಎಂತ ನೋವಿದ್ದರೂ ಪ್ರೀತಿಯಿಂದ ಗೆಲ್ಲಬಹುದು ಅಂತ ತೋರಿಸಿಕೊಟ್ಟಿದ್ದೀಯಾ ಸಾನ್ವಿ. ಐ ಲವ್ ಯು ವಿಕ್ರಮ್. ವಿಕ್ರಮ್, ಐ ಲವ್ ಯು ಟು ಸಾನ್ವಿ, ಎಂದೆಂದಿಗೂ. ಸಾನ್ವಿಗೆ ಗಂಡು ಮಗು ಜನಿಸುತ್ತದೆ. ಇಡೀ ಕುಟುಂಬ ಸಂಭ್ರಮಿಸುತ್ತದೆ. ಸ್ವರ್ಣ ಮಗುವನ್ನು ಎತ್ತಿಕೊಂಡು ನನ್ನಣ್ಣ ಮತ್ತೆ ಹುಟ್ಟಿ ಬಂದ ಎಂದು ಸಂಭ್ರಮಿಸುತ್ತಾಳೆ. ಇಡೀ ಕುಟುಂಬ ಪಂಕಜ್, ಪಲ್ಲವಿ, ಮಗು, ಪ್ರೀತಮ್, ಶರಣ್ಯ, ಸಂಜಯ್, ಅಂಜಲಿ, ಜಗನ್, ಪ್ರಿಯಾ, ರಾಹುಲ್, ರಮ್ಯಾ, ವಿಕ್ರಮ್, ಸಾನ್ವಿ ಒಟ್ಟಾಗಿ ನಿಂತು ಫೋಟೋಗೆ ಫೋಸ್ ನೀಡುತ್ತಾರೆ. ಕಿಟಕಿಯಿಂದ ಬರುವ ಮಂದವಾದ ಬೆಳಕು ಆ ಫೋಟೋದ ಮೇಲೆ ಬೀಳುತ್ತದೆ. ಕುಟುಂಬ ವಿಕ್ರಮ್ ಸಾನ್ವಿ ಮಗುವಿನ ನಾಮಕರಣಕ್ಕೆ ಒಂದೆಡೆ ಸೇರಿರುತ್ತಾರೆ. ವಿಕ್ರಮ್ ಎಲ್ಲರನ್ನು ನೋಡಿ ಸಂತೋಷದಿಂದ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಎಲ್ಲವನ್ನೂ ಗೆಲ್ಲಬಹುದು ಅನ್ನೋದಕ್ಕೆ ನಮ್ಮ ಕುಟುಂಬವೇ ಸಾಕ್ಷಿ ಸಾನ್ವಿ. ಹೌದು ವಿಕ್ರಮ್, ಕಣ್ಣೀರಿನಿಂದ ಶುರುವಾದ ನನ್ನ ಪಯಣ ಇವತ್ತು ಇಷ್ಟೊಂದು ಪ್ರೀತಿಯ ಮಳೆಯಲ್ಲಿ ನೆನೆಯುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಎಲ್ಲಾ ಜೋಡಿಗಳು ಮತ್ತು ಮಕ್ಕಳು ಒಟ್ಟಾಗಿ ನಿಂತು ಫೋಟೋಗೆ ಫೋಸ್ ನೀಡುತ್ತಾರೆ. ವಿಕ್ರಮ್ ಸಾನ್ವಿಯನ್ನು ಅವರ ಕೋಣೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರ ಫೋಟೋದ ಮುಂದೆ ನಿಂತು ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ಸಾನ್ವಿ ಸಂತೋಷದಿಂದ ವಿಕ್ರಮ್ನ ಅಪ್ಪಿಕೊಳ್ಳುತ್ತಾಳೆ. ವಿಕ್ರಮ್ ಅವಳ ಮುಡಿಗೆ
ಮತ್ತೆ ಮಲ್ಲಿಗೆ ಹೂವನ್ನ ಮುಡಿಸುತ್ತಾನೆ. ಇಬ್ಬರ ಮುಖದಲ್ಲೂ ಒಂದೇ ರೀತಿಯ ದೈವಿಕ ಪ್ರೀತಿ ಕಾಣಿಸುತ್ತದೆ. ಪ್ರೀತಿ ಇದ್ದಲ್ಲಿ ದೈವವಿರುತ್ತದೆ, ನಂಬಿಕೆ ಇದ್ದಲ್ಲಿ ಸಂಬಂಧವಿರುತ್ತದೆ. ಯಾವ ಹೂವು ಯಾರ ಮುಡಿಗೋ ಎಂಬ ಪ್ರಶ್ನೆಗೆ ಪ್ರೀತಿಯೇ ಉತ್ತರ. ಪ್ರೀತಿ ಅನ್ನೋದು ಕೇವಲ ಹೂವಲ್ಲ, ಅದು ಬಾಡದ ನಂಬಿಕೆ. ಪ್ರೀತಿ ಅನ್ನೋದು ಪಯಣ, ಅದು ತಲುಪುವ ಗುರಿಯಲ್ಲ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕೃತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಶೀಘ್ರದಲ್ಲಿ ಹೊಸ ಕಥೆಯೊಂದಿಗೆ ಬರುತ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ.